ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾವು SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಸರ್ಚ್ ಬಾರ್ ನಲ್ಲಿ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ 2023-24 ಅಂತ ಟೈಪ್ ಮಾಡಿ. ಹೀಗೆ ಓಪನ್ ಆದಂತ ವೆಬ್ಸೈಟ್ ಗಳಲ್ಲಿ SSP ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನೋಂಥ ವೆಬ್ಸೈಟ್ ನ ಓಪನ್ ಮಾಡಿ. ಹೀಗೆ ಓಪನ್ ಆದಂತ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎರಡು ರೀತಿಯ ಆಪ್ಷನ್ ಇರುತ್ತೆ. ಒಂದು, ಹೊಸ ಅಕೌಂಟ್ ನ ಓಪನ್ ಮಾಡೋದು. ಮತ್ತೊಂದು, ಆಲ್ರೆಡಿ ಇರುವಂತ ಅಕೌಂಟ್ ಅಲ್ಲಿ ಲಾಗಿನ್ ಆಗೋದು. ನೀವು ಮೊದಲನೇ ಸರಿ ಏನಾದ್ರು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಹೊಸ ಅಕೌಂಟ್ ನ ಓಪನ್ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ನೀವು ಕಳೆದ ವರ್ಷನೇ ಓಪನ್ ಮಾಡಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ದೆ ಆಗಿದ್ರೆ ನೀವು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಅಕಸ್ಮಾತ್ ನೀವು ಕಳೆದ ಸರಿ ಅಪ್ಲೈ ಮಾಡಿ ನಿಮ್ಮ SSP ID ನ ಮರ್ತೋಗಿದ್ರು, ನೀವು ಹೊಸ ಅಕೌಂಟ್ ನ ಓಪನ್ ಮಾಡುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಡೀಟೇಲ್ಸ್ ನ ಹಾಕಿದ್ರೆ SSP ID ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ನೀವು ಅದನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ಈ SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಲಿಕ್ಕೆ ಯಾವ್ದೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಮತ್ತು ಆಧಾರ್ ನಲ್ಲಿರುವಂತೆ ಹೆಸರು. ಎರಡನೇದಾಗಿ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ. ಮೂರನೇದಾಗಿ ವಿದ್ಯಾರ್ಥಿಗಳ ಇಮೇಲ್ ID. ನಾಲ್ಕನೇದು ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ. ಐದನೇದಾಗಿ ವಿದ್ಯಾರ್ಥಿ ಹೆಸರಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ. ಅಷ್ಟೇ ಅಲ್ಲದೆ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿರುವಂತಹ ಹೆಸರು ಆಧಾರ್ ಕಾರ್ಡ್ಗೆ ಮ್ಯಾಚ್ ಆಗಂಗಿರ್ಬೇಕು. ಅಕಸ್ಮಾತ್ ವಿದ್ಯಾರ್ಥಿ ವಿಕಲಚೇತನರಾಗಿದ್ದಲ್ಲಿ ಅವರ UDID ಸಂಖ್ಯೆ ಬೇಕಾಗುತ್ತೆ. ಇಷ್ಟೇ ಅಲ್ಲದೆ ವಿದ್ಯಾರ್ಥಿಯ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಪ್ಲಸ್ ಕಾಲೇಜ್ ಡೀಟೇಲ್ಸ್, ಇನ್ನು ಕೆಲವೊಬ್ಬರಿಗೆ ಈ ದೃಢೀಕರಣ ಸಂಖ್ಯೆ ಮತ್ತು ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ ವಿವರ, ಇದಿಷ್ಟು ಬೇಕಾಗುತ್ತೆ. ಇದಿಷ್ಟು ರೆಡಿ ಮಾಡಿಕೊಂಡು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಓಪನ್ ಆದಂತ ಸ್ಕ್ರೀನ್ ಅಲ್ಲಿ ಮೊದಲು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಈ ಕಾಲಮ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಹೇಗೆ ನೇಮ್ ಮೆನ್ಷನ್ ಮಾಡಿದಾರೋ ಹಾಗೆ ಎಂಟರ್ ಮಾಡಿ. ಮುಂದೆ ಜೆಂಡರ್ ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚನ್ ಎಂಟರ್ ಮಾಡಿ, ಚೆಕ್ ಬಾಕ್ಸ್ ನ ಟಿಕ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಮ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದ್ರೆ ನಿಮ್ಮ SSP ID ಜೊತೆಗೆ SSP ID ಗೆ ಲಿಂಕ್ ಆಗಿರುವಂತಹ ಲಾಸ್ಟ್ 4 ಡಿಜಿಟ್ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಸೊ ಹೀಗೆ ಡಿಸ್ಪ್ಲೇ ಆದಂತ ನಿಮ್ಮ SSP ID ನ ಯೂಸ್ ಮಾಡಿಕೊಂಡು ನೀವು SSP ಪೋರ್ಟಲ್ ಗೆ ಲಾಗಿನ್ ಆಗ್ಬೋದು. ಅದು ಹೇಗೆ ಅನ್ನೋಂಥದ್ನ ಈಗ ನೋಡೋಣ. ಲಾಗಿನ್ ಆಗ್ಲಿಕ್ಕೆ ನೀವು ಇಲ್ಲಿ ಕಾಣಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಲಾಗಿನ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಹೀಗೆ ಓಪನ್ ಆದಂತ ಸ್ಕ್ರೀನ್ ನಲ್ಲಿ ನಿಮ್ಮ SSP ID ನ ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ನ ರೀಸೆಟ್ ಮಾಡ್ಲಿಕ್ಕೆ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಓಪನ್ ಆದಂತ ಸ್ಕ್ರೀನ್ ನಲ್ಲಿ ನಿಮ್ಮ SSP ID ನ ಎಂಟರ್ ಮಾಡಿ, ನ್ಯೂ ಪಾಸ್ವರ್ಡ್ ನ ಟೈಪ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ SSP ID ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ಗೆ OTP ಜನರೇಟ್ ಆಗುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ರೆ ನಿಮ್ಮ ಪಾಸ್ವರ್ಡ್ ರಿಸೆಟ್ ಆಗುತ್ತೆ. ಹೀಗೆ ಯೂಸರ್ ID ಮತ್ತು ಪಾಸ್ವರ್ಡ್ ನ ನೀವು ಪಡ್ಕೊಂಡು SSP ಪೋರ್ಟಲ್ ಗೆ ಲಾಗಿನ್ ಆಗ್ಬೋದು. ಇಲ್ಲಿ ನಿಮ್ಮ SSP ID ನ ಹಾಕಿ, ಪಾಸ್ವರ್ಡ್ ಎಂಟರ್ ಮಾಡಿ, ಕ್ಯಾಪ್ಚನ್ ಹಾಕಿ, ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಲಾಗಿನ್ ಆಗ್ತಾ ಇದ್ದಂಗೆ ನಿಮಗೆ ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ 2023-24 ಅನ್ನುವಂತ ಪಾಪ್ಅಪ್ ಡಿಸ್ಪ್ಲೇ ಆಗುತ್ತೆ. ಅದ್ರ ಮೇಲೆ ಓಕೆ ಕೊಡಿ. ಹೀಗೆ ಓಪನ್ ಆದಂತ ನಿಮ್ಮ ಅಕೌಂಟ್ ಅಲ್ಲಿ ನಿಮಗೆ ಸುಮಾರು ಆಪ್ಷನ್ ಇರುತ್ತೆ. ಈ ಸ್ಕ್ರೀನ್ ಅಲ್ಲಿ ಮೊದಲು ನೀವು KYC ಮೇಲೆ ಕ್ಲಿಕ್ ಮಾಡಿ. ಹೀಗೆ ಓಪನ್ ಆದಂತ ಟ್ಯಾಬ್ ಅಲ್ಲಿ ನಿಮಗೆ ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್, ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದ ಸೇಮ್ ಅನ್ನುವಂತ ಸೆಂಟೆನ್ಸ್ ಜೊತೆಗೆ ಕ್ಲಿಕ್ ಫಾರ್ KYC ಅನ್ನುವಂತ ಲಿಂಕ್ ಡಿಸ್ಪ್ಲೇ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಧಾರ್ KYC ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲನೇದಾಗಿ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ, ಇಲ್ಲಿ ಕಾಣಿಸ್ತಾ ಇರುವಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, OTP ನ ಸೆಲೆಕ್ಟ್ ಮಾಡಿ, ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಲಿಂಕ್ ಆದಂತ ಮೊಬೈಲ್ಗೆ ಸೆಂಡ್ ಆದಂತ OTP ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಗೆ ಇಲ್ಲಿ ನಿಮ್ಮ ಫೋಟೋ ಡಿಸ್ಪ್ಲೇ ಆಗುತ್ತೆ. ಅದು ಕರೆಕ್ಟ್ ಆಗಿದ್ರೆ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅನ್ನುವಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಸೇವ್ ಆಗ್ತಾ ಇದ್ದಂಗೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅನ್ನುವಂತ ಪಾಪ್ಅಪ್ ಡಿಸ್ಪ್ಲೇ ಆಗುತ್ತೆ. ಓಕೆ ಕೊಟ್ಟು ಮುಂದೆ ಆಡ್ ಪೇರೆಂಟ್ ಡೀಟೇಲ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಬ್ರು ಪೇರೆಂಟ್ಸ್ ಇದ್ರೆ ಮೊದಲನೇ ಕಾಲಮ್ನ, ಸಿಂಗಲ್ ಪೇರೆಂಟ್ ಆಗಿದ್ರೆ ಎರಡನೇ ಕಾಲಮ್ನ, ಅಥವಾ ಗಾರ್ಡಿಯನ್ ಜೊತೆಗಿದ್ರೆ ಮೂರನೇ ಕಾಲಮ್ನ ಸೆಲೆಕ್ಟ್ ಮಾಡಿ. ಹೀಗೆ ಅವರ ಆಧಾರ್ ಕಾರ್ಡ್ ನಂಬರ್ ಪ್ಲಸ್ ಅವರ ಆಧಾರ್ ಕಾರ್ಡ್ ನಲ್ಲಿರುವಂತ ಹೆಸರನ್ನ ಟೈಪ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇದೆರಡು ಬೇಸಿಕ್ ಆಗಿ ಸಕ್ಸಸ್ ಆದ್ಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು. ಮುಂದೆ ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಇಲ್ಲಿ ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ, ಅದನ್ನ ಓದಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಸ್ಕಾಲರ್ಶಿಪ್ಗೆ 5 ಸ್ಟೆಪ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಅಲ್ಲಿ 10 ಸರ್ಟಿಫಿಕೇಟ್ ಡೀಟೇಲ್ಸ್ ಪ್ಲಸ್ ಕ್ಯಾಶ್ ಡೀಟೇಲ್ಸ್ ಅಂಡ್ ಪರ್ಸನಲ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ.
ಎರಡನೇ ಸ್ಟೆಪ್ ಅಲ್ಲಿ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ. ಮೂರನೇ ಸ್ಟೆಪ್ ಅಲ್ಲಿ ಕೆಲವೊಬ್ಬರಿಗೆ ಈ ಅಟೆಸ್ಟೇಷನ್ ಡೀಟೇಲ್ಸ್ ನಾಲ್ಕನೇ ಸ್ಟೆಪ್ ಅಲ್ಲಿ ಹಾಸ್ಟೆಲ್ ಇರೋರಿಗೆ ಹಾಸ್ಟೆಲ್ ಡೀಟೇಲ್ಸ್ ಕೊಟ್ಟು ಫೈನಲ್ ಸ್ಟೆಪ್ ಅಲ್ಲಿ ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದು ಹೇಗೆ ಅನ್ನೋಂಥದ್ನ ಈಗ ಫಸ್ಟ್ ಇಂದ ಲಾಸ್ಟ್ ಗಂಟ ಕ್ಲಿಯರ್ ಆಗಿ ನೋಡೋಣ. ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ SSLC ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ನೀವು ಓದಿರುವಂತದ್ದು CBSE ಸಿಲೆಬಸ್, ಇಲ್ಲ ICSE ಸಿಲೆಬಸ್, ಇಲ್ಲ ಸ್ಟೇಟ್ ಸಿಲೆಬಸ್. ಸ್ಟೇಟ್ ಸಿಲೆಬಸ್ ಆಗಿದ್ರೆ SSLC ಅಂತ ಸೆಲೆಕ್ಟ್ ಮಾಡಿ. ಮುಂದೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಟೈಪ್ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಅದು ಕರೆಕ್ಟ್ ಆಗಿದ್ರೆ ಎಸ್ ನ ಟಿಕ್ ಮಾಡಿ. ಆಗ ನಿಮಗೆ ಈ ರೀತಿಯ ಪಾಪ್ಅಪ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿರುವಂತ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತ ಹೆಸರು ಎರಡೂ ಒಂದೇ ಆಗಿರ್ಬೇಕು. ಆದಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗುವಂತದ್ದು. ಕರೆಕ್ಟ್ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಕ್ಯಾಶ್ ಮತ್ತೆ ಇನ್ಕಮ್ ಡೀಟೇಲ್ಸ್ ನ ಹಾಕ್ಬೇಕಾಗಿರೋದ್ರಿಂದ ನಿಮ್ಮ ಬಳಿ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಇದೆಯೇ ಅನ್ನೋ ಅಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಇಲ್ಲಿ ನೀವು ನಿಮ್ಮ ಧರ್ಮನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಈ ಕಾಲಮ್ಗಳಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆನ ಎಂಟರ್ ಮಾಡಬೇಕಾಗತ್ತೆ. ಹೀಗೆ ಇದಿಷ್ಟು ಎಂಟರ್ ಮಾಡಿ ಆದ್ಮೇಲೆ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಎಸ್ ನ ಟಿಕ್ ಮಾಡಿ, ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಗೆ ಈ ರೀತಿಯ ಪಾಪ್ಅಪ್ ಒಂದು ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಆಧಾರ್ ನೇಮ್ಗೆ ತಕ್ಕಂತೆ ಕ್ಯಾಶ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲೂ ನಿಮ್ಮ ನೇಮ್ ಇರಬೇಕಾಗುತ್ತೆ. ಅದು ಕರೆಕ್ಟ್ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನಿಮ್ಮ ಡೇಟಾ ಅಲ್ಲಿ ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ. ಮುಂದೆ ಡಿಸಬಿಲಿಟಿ ಏನಾದರೂ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ನೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ನೇಮ್ ಮತ್ತೆ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಉಳಿದಿರುವಂಥ ಡೀಟೇಲ್ಸ್ನ ಎಂಟರ್ ಮಾಡಿ. ಅದರಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ, ಇಮೇಲ್ ಐಡಿನ ಎಂಟರ್ ಮಾಡಿ, ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿ, ಮುಂದೆ ತಾಲೂಕ್ನ ಸೆಲೆಕ್ಟ್ ಮಾಡಿ, ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡಿ, ಪಿನ್ ಕೋಡ್ನ ಎಂಟರ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಆದಂತ ನಿಮ್ಮ ಅಡ್ರೆಸ್ನ ಚೆಕ್ ಮಾಡಿಕೊಂಡು ನೀವು ಕರ್ನಾಟಕದವರೇ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ಡೇಟಾ ಸೇವ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಿ ಆದ್ಮೇಲೆ ನೀವು ಕಾಲೇಜ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಸೆಕೆಂಡ್ ಸ್ಟೆಪ್ ಅಲ್ಲಿ ಇರುವಂತಹ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಕಾಲೇಜ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ಕೇಳಿರುವಂತಹ ನೀವು ಹೊರ ರಾಜ್ಯದಲ್ಲಿ ಇರುವ ವಿಶ್ವವಿದ್ಯಾನಿಲಯ ಅಥವಾ ಶೈಕ್ಷಣಿಕ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಿರಾ ಅನ್ನೋದಕ್ಕೆ ಎಸ್ ಆರ್ ನೋ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮುಂದೆ ನೀವು ಆರ್ ಯು ಸ್ಟಡಿಂಗ್ 11th or 12th ಇನ್ CBSE, ICSE ಆರ್ IGCSE ಬೋರ್ಡ್ ಅನ್ನೋದಕ್ಕೂ ಎಸ್ ಆರ್ ನೋ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. CBSE ಅಲ್ಲಿ ಓದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಮ ಕಾಲೇಜ್ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಕರೆಕ್ಟ್ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಕಾಲೇಜ್ ಡೀಟೇಲ್ಸ್ ಇಲ್ಲಿ ಫಿಲ್ ಆಗುತ್ತೆ. ಅದ್ರಲ್ಲಿ ನೀವು ಜಸ್ಟ್ ಇಲ್ಲಿ ಕೋರ್ಸ್ ಪ್ರಾರಂಭವಾದ ದಿನಾಂಕನ ಮಾತ್ರ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಅಡ್ಮಿಷನ್ ಪಡೆದಿರುವಂತ ವಿಧಾನ ಸೆಲೆಕ್ಟ್ ಮಾಡಿ. ಯಾವುದು ಕಾಲೇಜ್ ಕೋಟಾದಲ್ಲಿ ಸೆಲೆಕ್ಟ್ ಆಗಿದ್ರು, ಇಲ್ಲ ಕೌನ್ಸಿಲಿಂಗ್ ಇಲ್ಲದೆ ಇರುವಂತಹ ಕೋಟಾದಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ್ಮೇಲೆ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಅಕಾಡೆಮಿಕ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅನ್ನೋ ಪಾಪ್ಅಪ್ ಡಿಸ್ಪ್ಲೇ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನೀವು ನಿಮ್ಮ ಪ್ರೀವಿಯಸ್ ಇಯರ್ಸ್ ಪಾಸ್ಟ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಡಿಗ್ರಿಲಿ ಇದ್ರೆ PUC ಡೀಟೇಲ್ಸ್, PUC ಇದ್ರೆ SSLC ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಸೆಕೆಂಡ್ ಇಯರ್ PUC ಇದ್ರೆ ಫಸ್ಟ್ ಇಯರ್ PUC ಡೀಟೇಲ್ಸ್, ಸೆಕೆಂಡ್ ಆರ್ ಥರ್ಡ್ ಇಯರ್ ಡಿಗ್ರಿಯಲ್ಲಿ ಇದ್ರೆ ಫಸ್ಟ್ ಆರ್ ಸೆಕೆಂಡ್ ಇಯರ್ ಡಿಗ್ರಿ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಂಡು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರೋರಿಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಅವರ ಪ್ರೀವಿಯಸ್ ಇಯರ್ ಅಂದ್ರೆ PUC ಡೀಟೇಲ್ಸ್ ನ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಾಗುತ್ತೆ. ಮತ್ತೆ ಪಾಸ್ಔಟ್ ಆಗಿರುವಂತ ಮಂತ್ ನ ಹಾಕಿ, ಪಾಸ್ಔಟ್ ಆಗಿರುವಂತ ಇಯರ್ ನ ಹಾಕಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನಿಮ್ಮ ನೇಮ್ ಮತ್ತೆ ಫಾದರ್ ನೇಮ್, ಮದರ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೋರ್ಸ್ ಡೀಟೇಲ್ಸ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಡಿಗ್ರಿ ಆಗಿದ್ರೆ ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ PUC ಆರ್ 10th ಆಗಿದ್ರೆ ವಾರ್ಷಿಕ ಅಂತ ಸೆಲೆಕ್ಟ್ ಮಾಡಿ. ಇನ್ನು ಅಂಕಗಳನ್ನ ನೀವು ಮಾರ್ಕ್ಸ್ ಅಲ್ಲಾದ್ರೂ ಕೊಡ್ಬೋದು, ಅಥವಾ CGPA ಬೇಸ್ ಮೇಲೆ ಆದ್ರೂ ಕೊಡ್ಬೋದು. ಮುಂದೆ ನೀವು ಹಿಂದಿನ ವರ್ಷ ಕರ್ನಾಟಕದ ಹೊರ ರಾಜ್ಯದಲ್ಲಿನ ವಿಶ್ವವಿದ್ಯಾನಿಲಯ ಅಥವಾ ಶೈಕ್ಷಣಿಕ ಮಂಡಳಿಯಲ್ಲಿ ವ್ಯಾಸಂಗ ಮಾಡಿದ್ದೀರಾ ಅನ್ನೋದಕ್ಕೆ ಎಸ್ ಆರ್ ನೋ ನ ಸೆಲೆಕ್ಟ್ ಮಾಡಿ. ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ ನೋ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಇಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ಕರ್ನಾಟಕದ ಜಿಲ್ಲೆಗಳ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನೀವು ಕಾಲೇಜ್ ಓದಿರುವಂತಹ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ. ಮುಂದೆ ತಾಲೂಕ್ನ ಸೆಲೆಕ್ಟ್ ಮಾಡಿಕೊಂಡು ಹಿಂದಿನ ವರ್ಷ ಓದಿರುವಂತ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು SSLC ಆಗಿದ್ರೆ SSLC ಅಂತಾನೆ ಟೈಪ್ ಮಾಡಿ. ಹಾಗೆ SSLC ನೇಮ್ ಡಿಸ್ಪ್ಲೇ ಆಗುತ್ತೆ, ಅದನ್ನೇ ಸೆಲೆಕ್ಟ್ ಮಾಡಿ. ಅಥವಾ PUC ಆಗಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಟೈಪ್ ಮಾಡಿ. ಆಗ PUC ಡಿಸ್ಪ್ಲೇ ಆಗುತ್ತೆ, ಅದನ್ನೇ ಸೆಲೆಕ್ಟ್ ಮಾಡಿ. ಅಥವಾ ಡಿಗ್ರಿಲಿ ನೀವು ಯಾವ ಯೂನಿವರ್ಸಿಟಿ ಅಂಡರ್ಲಿ ಬರ್ತೀರಾ ಆ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಹಿಂದಿನ ವರ್ಷ ವ್ಯಾಸಂಗ ಮಾಡಿದ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹಿಂದಿನ ವರ್ಷ ವ್ಯಾಸಂಗ ಮಾಡಿದ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ.
ಮುಂದೆ ಯಾವ ಕಾಂಬಿನೇಷನ್ ಓದಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಕೋರ್ಸ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಂಡು ಹಿಂದಿನ ವರ್ಷದ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡಿ. ಅದಾದ್ಮೇಲೆ ಪಾಸ್ ಔಟ್ ಇಯರ್ ನ ಎಂಟರ್ ಮಾಡಿ. ಆಯ್ಕೆ ಮಾಡಿದ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ವರ್ಷ ಓದಿದಿರೋ ಅಷ್ಟು ವರ್ಷನ ಎಂಟರ್ ಮಾಡಿ. ಪಾಸ್ ಆರ್ ಫೇಲ್ ನ ಸೆಲೆಕ್ಟ್ ಮಾಡಿ. ಪ್ರಮೋಟೆಡ್ ಅಲ್ಲಿ ಎಸ್ ಆರ್ ನೋ ನ ಸೆಲೆಕ್ಟ್ ಮಾಡಿ. ಮುಂದೆ ಆ ಕೋರ್ಸ್ ಅಲ್ಲಿ ಇದ್ದಂತ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಎಂಟರ್ ಮಾಡಿ. ನೀವು ಪಡೆದಿರುವಂತ ಮಾರ್ಕ್ಸ್ ನ ಎಂಟರ್ ಮಾಡಿ. ಆಗ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಡೇಟಾ ಸೇವ್ ಆಗುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆರ್ ಯು ಡೇ ಸ್ಕಾಲರ್ ಅನ್ನೋಂಥದ್ರಲ್ಲಿ ಮನೆಯಿಂದ ಹೋಗ್ತಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅಥವಾ ಹಾಸ್ಟೆಲ್ ಇಂದ ಹೋಗ್ತಾ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ಆ ಡೇಟಾ ಸೇವ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಹೀಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಪ್ರಿವ್ಯೂ ಬರುತ್ತೆ. ಅದನ್ನ ಒಂದ್ಸರಿ ಕ್ಲಿಯರ್ ಆಗಿ ಓದ್ಕೊಂಡು ಚೆಕ್ ಬಾಕ್ಸ್ ನ ಟಿಕ್ ಮಾಡಿ. ಫೈನಲ್ ಆಗಿ ಸಬ್ಮಿಟ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದನ್ನ ನೀವು ಲಾಗಿನ್ ಪೇಜ್ ಅಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಹೀಗೆ ಡೌನ್ಲೋಡ್ ಆದಂತ ಅಕ್ನಾಲಜ್ಮೆಂಟ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಜೆರಾಕ್ಸ್ ಪ್ಲಸ್ ಪೇರೆಂಟ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ನ ಪಿನ್ ಮಾಡಿ ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಿ. ಅದನ್ನ ಅವರು ಮೇನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಅಲ್ಲಿ ಅವರು ನಿಮ್ಮ ಡಾಕ್ಯುಮೆಂಟ್ ನ ವೆರಿಫೈ ಮಾಡಿ ನಿಮ್ಮ ಸ್ಕಾಲರ್ಶಿಪ್ ನ ಸ್ಯಾಂಕ್ಷನ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.